ಶ್ರೀ ಗುರುಭ್ಯೋ ನಮಃ. ನಮ್ಮ ದೈನಂದಿನ ಕಾರ್ಯಗಳಿಗಾಗಿ ರಾತ್ರಿಯಿಂದ ಬೆಳಿಗ್ಗೆ ತನಕ ನಿದ್ರೆ ಮಾಡಿ ಬೆಳಿಗ್ಗೆ ಕೈ ಮುಗಿದು ಹೇಳ್ತಾ ದೇವರನ್ನು ಸ್ಮರಣೆ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಕೇಳುವಂಥದ್ದು ಇದು ಕೇವಲ ಪುರಾಣ ಸ್ತೋತ್ರಗಳು ಹೇಳುವಂತದ್ದಲ್ಲ, ವೇದಗಳೇ ಹೇಳುವಂತಹದ್ದು. ಭದ್ರಂ ಕರ್ಣೇಭಿಃ ಶೃಣುಯಾಮಃ ಅಂತ ನಾವು ಕಿವಿಗಳಿಂದ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಬೇರೆ ಬೇರೆ ಇದನ್ನ ಶ್ರವಣವನ್ನ ಮಾಡ್ತಾ ಇರ್ತೇವೆ. ತಪ್ಪು, ನಿಜವಾಗಿ ಒಳ್ಳೆಯ ಶ್ರವಣಗಳು. ವೇದ ಹೇಳ್ತಾ ಉಂಟು, ಭದ್ರ ಮಂಗಲಕರವಾದಂತಹ ವ್ಯವಸ್ಥೆಗಳು ನಮ್ಮ ಕಿವಿಗೆ ಕೇಳುವಂತಾಗ್ಲಿ, ದೇವರಿಗೆ ನಿಮ್ಗೆ ನಮಸ್ಕಾರಗಳು ದೇವತೆಗಳೇ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಅದನ್ನೇ ಭದ್ರಂ ಪಕ್ಷೇ ಪಶ್ಯೇಮ ಅಕ್ಷಭಿರ್ಯಜತ್ರಾ. ಹಾಗೆ ನಮ್ಮ ಕಣ್ಣು, ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾವು ನೋಡುವಂತಕ್ಕಂಥ, ಅದಕ್ಕೆ ದೇವರ, ನಾವು ಎದ್ದಾಗ ದೇವರ ಫೋಟೋಗಳನ್ನು ನೋಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿರ್ಬೇಕು. ಅದು ಇದ್ರೆ ಕಣ್ಣಿಗೆ ಕಣ್ಣು ನಾವು ಓಪನ್ ಮಾಡಿದ ಕೂಡಲೇ ಅಥವಾ ಅದನ್ನು ಬಿಡಿಸಿದ ಕೂಡಲೇ ನಮ್ಗೆ ದೇವರು ಕಾಣುವಂತಾಗ್ಲಿ. ಅದಕ್ಕೆ ಆ ದೇವರ ಫೋಟೋ ಇದ್ರೆ ಒಳ್ಳೇದು ಮಲಗಿದಾಗ. ಆ ರೀತಿಯಲ್ಲಿ ಇದು ನಮ್ಮ ಹಾಸಿಗೆಯ ಸಮೀಪದಲ್ಲೇ ಇದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಮತ್ತೆ ಉಳಿದ ಸಮಯಗಳನ್ನು ಕೂಡ, ದಿನಕ್ಕೆ 24 ಗಂಟೆ ಹೊತ್ತು ಉಂಟು, ಅದನ್ನು ಆ ಸಮಯವನ್ನು ವ್ಯರ್ಥ ಮಾಡದೆ ದೇವರನ್ನು ನೋಡುವಂತಾಗ್ಬೇಕು. ಅದಕ್ಕೆ ಇಂದ್ರಿಯಗಳ ಸೌಷ್ಠವ ನಮ್ಮ ಕಣ್ಣಲ್ಲಿ ಇರಬೇಕು. ಅಂದ್ರೆ ವಯಸ್ಸಾದಂತೆ ನಮ್ಮ ಅಕ್ಷಿಗಳು ಕ್ಷೀಣವಾಗ್ತಾ ಬರ್ತವೆ, ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸ್ತವೆ. ಅದಕ್ಕೋಸ್ಕರ ನಮ್ಮ ಕಣ್ಣಿಗಳಿಗೆ ತೊಂದರೆ ಬರದ ಹಾಗೆ ಒಳ್ಳೆಯ ವ್ಯವಸ್ಥೆಯನ್ನ ನೋಡ್ತಕ್ಕಂತಹ, ಭಗವಂತನ ನೋಡ್ತಕ್ಕಂತಹ ವ್ಯವಸ್ಥೆಗಳು ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು.